ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಬೃಹತ್ ಹೋರಾಟಕ್ಕಿಳಿದಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಬೃಹತ್ ಪಾದಯಾತ್ರೆ ಕೈಗೊಂಡಿದ್ದಾರೆ. ಬಿಡದಿಯ ಅಂಚಿಪುರದಿಂದ ನಿಖಿಲ್ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭವಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. 16 ತಿಂಗಳಿಂದ ಮಹಿಳೆಯರು ಹಿರಿಯರಿಂದ ಹಗಲು ರಾತ್ರಿ ಎಂದೇ ಹೋರಾಟ ನಡೀತಾ ಇದೆ. ಆದ್ರೂ ಕೂಡ ಇವರ ಕೂಗು ಸರ್ಕಾರಕ್ಕೆ ಕೇಳಿಸ್ತಿಲ್ಲ. ನಾವು ಹಲವಾರು ಬಾರಿ ಬಂದು ಚರ್ಚೆ ಮಾಡಿದ್ದೇವೆ. ರೈತರು ಯಾವುದೇ ಕಾರಣಕ್ಕೂ ಜಮೀನ್ ಕೊಡಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಅವರ ಪರವಾಗಿ ನಾವು ನಮ್ಮ ಪಕ್ಷ ನಿಂತಿದ್ದೇವೆ. ಎಚ್ಡಿಕೆ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ ಅಂತೇಳಿ ಸಿಎಂ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ನಿಖಿಲ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಆಗಿದವರು ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟು 475 ಹೋರಾಟ ಆಗ್ತಾ ಇದೆ, ಆದ್ರೂ ಕೂಡ ಇವತ್ತು ಈ ರೀತಿಯ ಸರ್ಕಾರ ಹೋಗ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಹೋರಾಟ ಕರೆದಿದ್ದೀರಿ ಸರ್? ಎಲ್ಲೆಲ್ಲ ಹೋಗ್ತೀರಿ? ಈಗ ತಮ್ಗೆ ಗೊತ್ತಿದ್ದಂಗೆ 16 ತಿಂಗಳಿಗಿಂತ ಹೆಚ್ಚು ಸಮಯ ಬೀದಿಲಿ ಹೆಣ್ಮಕ್ಳುಗಳು, ಹಿರಿಯಕರು, ಯುವಕರು, ಸಣ್ಣ ಪುಟಾಣಿ ಮಕ್ಕಳುಗಳು ಅವರ ಪಿತ್ರಾರ್ಜಿತ ಆಸ್ತಿಯನ್ನ ಫಲವತ್ತಾದಂತ ಭೂಮಿಯನ್ನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಹಗಲು ರಾತ್ರಿ ಅಲ್ದಿರ ಬೀದಿಲಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಕೂಗನ್ನ ಕೇಳ್ತಕ್ಕಂಥದ್ದಕ್ಕೆ ಅಥವಾ ಅವ್ರ ಕಷ್ಟವನ್ನ ಆಲಿಸ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ಕಿವಿನೂ ಕೇಳ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಈಗಾಗಲೇ ಹೇಳಿದ್ದೇನೆ, ಇದು ಮೊದಲನೇ ಸಲ ಅಲ್ಲ ನಾನು ಪ್ರವೇಶ ಆಗಿರ್ತಕ್ಕಂಥದ್ದು. ನಾನಾಗ್ಲಿ ಭಾಗದ ಜನಪ್ರಿಯತೆನ ಪಡ್ಕೊಂಡಿರ್ತಕ್ಕಂಥ ಮಂಜಣ್ಣವರಾಗ್ಲಿ, ನಾವಿಬ್ರು ಕೂಡ ಹಲವಾರು ಬಾರಿ ಬಂದು ರೈತರ ಜೊತೆ ಕೂತು ಚರ್ಚೆಯನ್ನ ಮಾಡಿದ್ದೇವೆ. ಈ ಭೂಮಿಯನ್ನ ಎಷ್ಟರ ಮಟ್ಟಕ್ಕೆ ಸರ್ಕಾರಕ್ಕೆ ಬಿಟ್ಕೊಡ್ತಕ್ಕಂಥದ್ದಕ್ಕೆ ರೈತರು ಸಿದ್ಧರಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದಾಗ ಬಹುತೇಕ 95% ಇವತ್ತು ಯಾವ ಕಾರಣಕ್ಕೂ ಕೂಡ ಈ ಭೂಮಿಯನ್ನ ಬಿಟ್ಟು ನಾವು ಮತ್ತೊಂದು ಕಡೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ ಇವತ್ತು ನಮ್ಮ ಕಾಲದವರೆಗೂ ಕೂಡ ಇವತ್ತು ಕಷ್ಟನೋ ಸುಖನೋ ಹೋರಾಟ ಕಟ್ಕೊಂಡು ಭೂಮಿ ತಾಯಿಯನ್ನು ನಂಬ್ಕೊಂಡು ಬದುಕು ಕಟ್ಕೊಂಡಿದೀವಿ. ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ರೈತರು ಏನ್ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರ ಜೊತೆಯಲ್ಲಿ ಅತ್ಯಂತ ಗಟ್ಟಿ ನಿಲುವಿಂದ ಬಂದು ನಿಂತಿದ್ದೇವೆ. ಇಡೀ ಜನತಾದಳ ಪಕ್ಷ ಇವತ್ತು ಕೋರ್ ಕಮಿಟಿ ಅಧ್ಯಕ್ಷರು ಕೃಷ್ಣಣ್ಣ ಅವರು ಇದ್ದಾರೆ, JDLP ನಾಯಕರು ಬಾಬಣ್ಣ ಅವರು, ನಮ್ಮ ಶಾಸಕರು ಎಲ್ಲರೂ ಕೂಡ ಬಂದು ಭಾಗಿಯಾಗ್ತಾ ಇದ್ದಾರೆ. ದಯಮಾಡಿ ನೀವೆಲ್ಲರೂ ನಮ್ಮ ಜೊತೆ ಬರ್ಬೇಕು, ನೋಡ್ಬೇಕು. ಇವತ್ತು ಮೊದಲ ಹಂತದಲ್ಲಿ ಸರ್ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ಕುಮಾರಸ್ವಾಮಿ ಅವರು ಮಾರ್ಗದರ್ಶನ ನಡೀತಾ ಇದೀವಿ, ಕುಮಾರಸ್ವಾಮಿ ಅವರು ಮಾರ್ಗದರ್ಶನ ನಡೀತೀವಿ ಅಂತ ಮಾತ್ರ ಹೇಳ್ತಾರೆ. ಮುಖ್ಯಮಂತ್ರಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಪ್ರೆಸ್ ಮಾಡೋಣ ಬನ್ನಿ, ಎಲ್ಲ ಉತ್ತರ ಕೊಡ್ತೀನಿ ಬನ್ನಿ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ, ರೈತರೊಂದಿಗೆ ನಾವು ಪದೇ ಪದೇ ಇದೀವಿ, ಸಾಕಷ್ಟು ಬಾರಿ ಭೇಟಿಯನ್ನು ನೀಡಿದ್ದೀವಿ. ಆದ್ರೂ ಕೂಡ ಇಲ್ಲಿ ಸರ್ಕಾರ ಮೊಂಡತನವನ್ನು ಮಾಡ್ತಾ ಇದೆ. ರೈತರ ಪರವಾಗಿ ನಾವು ಇದ್ದೇವೆ, ಇವತ್ತು ಹೋರಾಟವನ್ನು ಮೊದಲ ಹಂತದಲ್ಲಿ ನಡೆಸ್ತಿದೀವಿ ಅನ್ನೋ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ.